ಮಿತ್ರರೇ ನಮಸ್ಕಾರ. ಮಿತ್ರರೇ, ಲೋಕಸಭಾ ಚುನಾವಣಾ ಫಲಿತಾಂಶದ ಬಳಿಕ ಉತ್ತರ ಪ್ರದೇಶದ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇತ್ತು. ಕಾರಣ ಏನು? ಬಿಜೆಪಿ ನಿರೀಕ್ಷಿತ ಸಾಧನೆಯನ್ನು ಮಾಡಿರಲಿಲ್ಲ. ಅನಿರೀಕ್ಷಿತವಾಗಿ ಸಮಾಜವಾದಿ ಪಕ್ಷ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. 80 ಕ್ಷೇತ್ರಗಳ ಪೈಕಿ 37 ಸೀಟನ್ನು ಸಮಾಜವಾದಿ ಪಕ್ಷ ಮುಡಿಗೇರಿಸಿಕೊಂಡಿತ್ತು. ಅದೇನೋ ಹೇಳ್ತಾರಲ್ಲ, ಹೂವಿನ ಜೊತೆ ನಾರು ಕೂಡ ದೇವರ ಪಾದ ಸೇರ್ತು ಅಂತ. ಹಾಗೆ ಕಾಂಗ್ರೆಸ್ ಕೂಡ ಗಮನಾರ್ಹ ಸಾಧನೆಯನ್ನು ಮಾಡಿಬಿಟ್ಟಿತ್ತು. ಮಿತ್ರರೇ, ಅದಾದ ಬಳಿಕ UPL ಚರ್ಚೆ ಏನು? ಮುಂಬರುವಂತಹ 2027ರ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಒಂದಾಗಿ ಹೋಗಿ ಚುನಾವಣೆಯನ್ನು ಗೆಲ್ಲುತ್ತೆ. ಯೋಗಿ ಆದಿತ್ಯನಾಥ್ಗೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋಲಾಗತ್ತೆ. ಹೀಗೊಂದು ಚರ್ಚೆಗಳು ಶುರುವಾಗಿತ್ತು. ಅದಕ್ಕೆ ಪೂರಕವಾಗಿ ಮಿತ್ರರೇ, ಲೋಕಸಭೆಯಲ್ಲೂ ಕೂಡ ಈ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಆರಂಭಿಸಿದ್ರು. ರಾಹುಲ್ ಗಾಂಧಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ, ಅಖಿಲೇಶ್ ಯಾದವ್ ಲೋಕಸಭೆ ವಿರೋಧ ಪಕ್ಷದ ಉಪನಾಯಕ. ಇಬ್ಬರೂ ಜೋಡೆತ್ತಿನ ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಲಗಾಮ್ ಹಾಕಿಬಿಡ್ತಾರೆ. ಹೀಗೆಲ್ಲ ಚರ್ಚೆ ನಡೀತಾ ಇತ್ತು. ಆದರೆ ಮಿತ್ರರೇ, ಅದ್ಯಾಕೋ ತಾಳಮೇಳ ಕೂಡಿ ಬರ್ತಾ ಇಲ್ಲ. ಇಬ್ಬರ ನಡುವೆ ಕಂದಕ ಶುರುವಾಗಿದೆ. ಸಮಾಜವಾದಿ ಪಕ್ಷ INDIA ಕೂಟದಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದೆಯಾ? ಕಾಂಗ್ರೆಸ್ ಜೊತೆಗಿನ ಸಖ್ಯ ಈಗ ಸಮಾಜವಾದಿ ಪಕ್ಷಕ್ಕೆ ದುಬಾರಿಯಾಗಿ ಪರಿಣಮಿಸ್ತಾ ಇದೆಯಾ? ಕಾಂಗ್ರೆಸ್ ಜೊತೆಗಿನ ಸ್ನೇಹ ಅಖಿಲೇಶ್ ಯಾದವ್ ಪಾಲಿಗೆ ಸಿಂಹದ ಸವಾರಿ ಆಗ್ತಾ ಇದೆಯಾ? ಹೀಗೆಲ್ಲ ಚರ್ಚೆಗಳು ಆರಂಭವಾಗಿದೆ. ಮಿತ್ರರೇ, ಈ ಇಬ್ಬರು ನಾಯಕರ ನಡುವೆ ಸಾಕಷ್ಟು ಭಿನ್ನಮತಗಳು ಎದ್ದು ಕಾಣ್ತಾ ಇದೆ. ಮುಂಬರುವ ಚುನಾವಣೆಯಲ್ಲಿ ಇಬ್ಬರು ಬೇರೆ ಬೇರೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಈಗಲೇ ಚರ್ಚೆಗಳು ಆರಂಭವಾಗಿದೆ. ಏನಿದು ವಿಚಾರ? ಅಖಿಲೇಶ್ ಯಾದವ್ಗೂ ಕಾಂಗ್ರೆಸ್ಗೂ ಭಿನ್ನಮತ ಬರೋದಕ್ಕೆ ಏನು ಕಾರಣ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದ್ದಾವೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ BJP ಸೋತು ಹೋಯಿತು. ಸಮಾಜವಾದಿ ಪಕ್ಷ ಗೆದ್ದು ಬೀಗ್ತು. ಇಲ್ಲಿ BJP ಸೋಲಿಗೆ ಕಾರಣವನ್ನು ಹುಡುಕ್ತಾ ಹೋದರೆ BJPಯ ತಪ್ಪುಗಳೇ ಎದ್ದು ಕಾಣ್ತಾ ಇದೆ. ಮೊದಲನೆಯದಾಗಿ ನಾಯಕರ ನಡುವಿನ ಹೊಂದಾಣಿಕೆ ಮೇಜರ್ ಆಗಿ ಕಾರಣ. ಎರಡನೆಯದಾಗಿ ಕಾಸ್ಟ್ ಕಾಂಬಿನೇಷನ್, ಜಾತಿ ಸಮೀಕರಣದಲ್ಲಿ BJP ಹಿಂದೆ ಬಿದ್ದುಬಿಡ್ತು. ಸಮಾಜವಾದಿ ಪಕ್ಷ ಇದೆಲ್ಲದರಲ್ಲೂ ಕೂಡ ಮೇಲುಗೈ ಸಾಧಿಸಿಬಿಡ್ತು. ಜಾತಿ ಸಮೀಕರಣದಲ್ಲಿ ಅಖಿಲೇಶ್ ಯಾದವ್ ಮೇಲುಗೈ ಸಾಧಿಸಿ ಜಯವನ್ನು ತನ್ನದಾಗಿಸಿಕೊಂಡ್ರು. ಸದ್ಯ ಮಿತ್ರರೇ, ಸಮಾಜವಾದಿ ಪಕ್ಷ ಇಡೀ ದೇಶದಲ್ಲಿ 3ನೇ ಅತಿ ಹೆಚ್ಚು ಲೋಕಸಭಾ ಸದಸ್ಯರನ್ನು ಹೊಂದಿರುವಂತಹ ಪಕ್ಷವಾಗಿದೆ. ಹೀಗಾಗಿ ಅಖಿಲೇಶ್ ಯಾದವ್ರಿಗೂ ಕೂಡ ಒಂದು ಕೋಡು ಬಂದಿದೆ. ಸದ್ಯ ಈ ಅಖಿಲೇಶ್ ಯಾದವ್ INDIA ಕೂಟದ ಜೊತೆಗಿದ್ದಾರೆ. ಆದರೆ ಈ ಕೂಟದಲ್ಲೇ ಮುಂದುವರಿತಾರಾ? ಈಗ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಇದಕ್ಕೆ ಕಾರಣವಾಗಿರೋದು ಹತ್ರಾಸ್ ಘಟನೆ. ಹತ್ರಾಸ್ ಘಟನೆ ನಿಮಗೆಲ್ಲ ಗೊತ್ತೇ ಇದೆ. ಒಬ್ಬ ಡೋಂಗಿ ಬಾಬನ ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸೇರಿದ್ರು. ಕೊನೆಗೆ ಆ ಡೋಂಗಿ ಬಾಬನ ಹಿಂದೆ ಬಿದ್ದುಬಿಟ್ಟು ಜನ ಕಾಲು ತುಳಿತಕ್ಕೆ ಸತ್ತೋದ್ರು. ಒಬ್ಬರಿಬ್ಬರಲ್ಲ, 100 ಮಂದಿ ಸತ್ತೋಗ್ಬಿಟ್ರು. ಇಡೀ ಉತ್ತರ ಪ್ರದೇಶದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಹಳಷ್ಟು ವಿರೋಧವಾಗ್ತಾ ಇದೆ. ಯೋಗಿ ಸರ್ಕಾರ ಒಂದು ದೊಡ್ಡ ತೀರ್ಮಾನವನ್ನು ಕೈಗೊಂಡಿದೆ. ಈ ಘಟನೆಯ ಹಿಂದೆ ಯಾರೇ ಇದ್ರೂ ಕೂಡ ಅವರನ್ನು ಬಂಧಿಸಬೇಕು, ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಯೋಗಿ ಆದಿತ್ಯನಾಥ್ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾರನ್ನೂ ನಾವು ರಕ್ಷಿಸೋದಿಲ್ಲ, ಎಲ್ಲರಿಗೂ ಶಿಕ್ಷೆ ಆಗುತ್ತೆ. ಅದು ಬಾಬಾ ಬೇಕಾದರೂ ಆಗಿರಲಿ, ಬಾಬಾನ ಹಿಂಬಾಲಕರು ಬೇಕಾರಾಗಿರಲಿ, ನಾವು ಯಾರನ್ನೂ ರಕ್ಷಣೆ ಮಾಡೋದಿಲ್ಲ ಅಂತ ಯೋಗಿ ಸ್ಪಷ್ಟವಾದ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮಿತ್ರರೇ, ಇಂತಹ ದೊಡ್ಡ ಘಟನೆ ಅಂತಂದ ಮೇಲೆ ಅಲ್ಲಿ ರಾಜಕೀಯ ಇದ್ದೇ ಇರುತ್ತೆ. ರಾಜಕಾರಣಿಗಳು ರಾಜಕೀಯ ಮಾಡೇ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಈಗ ತುದಿಗಾಲಲ್ಲಿ ನಿಂತಿದೆ. ರಾಹುಲ್ ಗಾಂಧಿ ಹತ್ರಾಸ್ಗೆ ಹೋಗಿದ್ದಾರೆ. ಅಲ್ಲಿ ರಾಜಕೀಯ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ರಾಹುಲ್ ಗಾಂಧಿ ಜೊತೆಗೆ ಸಮಾಜವಾದಿ ಪಕ್ಷ ಹೋಗಿಲ್ಲ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇರೋದಿದೆ. ಸಮಾಜವಾದಿ ಪಕ್ಷ ಈ ಘಟನೆಯಲ್ಲಿ ಅಂತರ ಕಾಯ್ದುಕೊಳ್ತಾ ಇದೆ. ಅಖಿಲೇಶ್ ಯಾದವ್ ಈವರೆಗೂ ಕೂಡ ಈ ಘಟನೆಯನ್ನು ಗಟ್ಟಿಯಾಗಿ ಖಂಡಿಸಿಲ್ಲ. ಇದು ತಪ್ಪಾಗಿದೆ, ಬಾಬಾ ತಪ್ಪು ಮಾಡಿದ್ದಾನೆ ಅಂತ ಅಖಿಲೇಶ್ ಯಾದವ್ ಒಂದೇ ಒಂದು ಮಾತನ್ನು ಹೇಳಿಲ್ಲ. ಅಖಿಲೇಶ್ ಯಾದವ್ ಜೊತೆಗಿರುವಂಥ ಸಮಾಜವಾದಿ ಪಕ್ಷದ ನಾಯಕರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ. ಬಾಬಾಂದೇನು ತಪ್ಪಿದೆ ಈ ಘಟನೆಯಲ್ಲಿ ಅನ್ನುವ ರೀತಿಯಲ್ಲಿ ಸಮಾಜವಾದಿ ಪಕ್ಷದ ವರ್ತನೆ ಇದೆ. ಆದರೆ ಮಿತ್ರರೇ, ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಇಲ್ಲಿ ರಾಜಕೀಯ ಮಾಡೋದು ಹೊರಟಿದೆ. ರಾಹುಲ್ ಗಾಂಧಿ ಸ್ವತಃ ಹತ್ರಾಸ್ಗೆ ಭೇಟಿ ಕೊಟ್ಟು ದೊಡ್ಡ ರಾಜಕೀಯ ಲಾಭದ ನಿರೀಕ್ಷೆಯಲ್ಲಿದ್ದಾರೆ. ಈ ವಿಚಾರ ಈಗ ಸಮಾಜವಾದಿ ಪಕ್ಷದ ಬೇಸರಕ್ಕೂ ಕೂಡ ಕಾರಣವಾಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮಿತ್ರರೇ, ಅಖಿಲೇಶ್ ಯಾದವ್ ಈ ಘಟನೆಯಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ 2 ಮುಖ್ಯ ಕಾರಣಗಳಿದೆ. ಮೊದಲನೆಯ ಕಾರಣ ಏನು ಕೇಳಿದ್ರೆ, ಈ ಬೋಲೆ ಬಾಬಾ ಇದ್ನಲ್ಲ, ಡೋಂಗಿ ಬಾಬಾ, ಆ ಬಾಬಾನಿಗೂ ಅಖಿಲೇಶ್ ಯಾದವ್ಗೂ ಪರ್ಸನಲ್ ರಿಲೇಷನ್ಶಿಪ್ ಇದೆ. ಈ ಹಿಂದೆ ಅನೇಕ ಸತ್ಸಂಗ ಕಾರ್ಯಕ್ರಮಕ್ಕೆ ಅಖಿಲೇಶ್ ಯಾದವ್ ಕೂಡ ಹೋಗಿದ್ರು. ಅದು ಅಲ್ಲದೆ ಮಿತ್ರರೇ, ಈ ಬೋಲೆ ಬಾಬಾ ಇದನ್ನಲ್ಲ, ಈತನ ಮೂಲ ಮೇನ್ಪುರಿ ಇದೆಯಲ್ಲ, ಇದು ಅಖಿಲೇಶ್ ಯಾದವ್ ಪತ್ನಿ ದಿಂಪಲ್ ಯಾದವ್ ಸ್ಪರ್ಧಿಸಿದಂತಹ ಕ್ಷೇತ್ರ. ಅಲ್ಲೇ ಗೆದ್ದು ಬಂದಿರೋದು ದಿಂಪಲ್ ಯಾದವ್. ಹೀಗಾಗಿ ಆ ಬಾಬಾನ ಜೊತೆಗೆ ಅಖಿಲೇಶ್ ಯಾದವ್ ಉತ್ತಮ ಸಂಬಂಧ ಇಟ್ಕೊಂಡಿದ್ದಾರೆ. ಅನೇಕ ಸತ್ಸಂಗ ಕಾರ್ಯಕ್ರಮದಲ್ಲಿ ಅಖಿಲೇಶ್ ಯಾದವ್ ಕೂಡ ಭಾಗಿಯಾಗಿದ್ರು. ಹೀಗಾಗಿ ಈಗ ಆ ಬಾಬಾನ ವಿರುದ್ಧ ಅಖಿಲೇಶ್ ಯಾದವ್ ಮಾತನಾಡ್ತಾ ಇಲ್ಲ. ಇದಕ್ಕೂ ಮುಖ್ಯವಾದ ಇನ್ನೊಂದು ಕಾರಣ ಇದೆ.
ಮಿತ್ರರೇ, ಈ ಬೋಲೆ ಬಾಬಾ ಇದಾನಲ್ಲ, ದಲಿತ ಸಮುದಾಯಕ್ಕೆ ಸೇರಿದಂತಹ ಬಾಬಾ. ನಾನು ಯಾವುದೇ ಕಾರಣಕ್ಕೂ ಈ ಜಾತಿಯನ್ನು ಹೆಚ್ಚಾಗಿ ಹೇಳೋದಿಲ್ಲ, ಜಾತಿಯಲ್ಲಿ ನನಗೆ ಅಷ್ಟಾಗಿ ನಂಬಿಕೆನೂ ಇಲ್ಲ. ಆದರೆ ರಾಜಕಾರಣ ಅದ್ರ ಮೇಲೆ ನಡೀತಾ ಇದೆಯಲ್ಲ, ಈ ಬೋಲೆ ಬಾಬಾ ದಲಿತ ಸಮುದಾಯಕ್ಕೆ ಸೇರಿದವನು ಅನ್ನುವ ಕಾರಣಕ್ಕಾಗಿ ಅಖಿಲೇಶ್ ಯಾದವ್ ಮಾತನಾಡ್ತಾ ಇಲ್ಲ. ಒಂದು ವೇಳೆ ಈ ಬಾಬಾನ ವಿರುದ್ಧವಾಗಿ ಮಾತನಾಡಿದ್ದೆ ಆದರೆ ದೊಡ್ಡ ಮತ ಬ್ಯಾಂಕ್ ಏನಿದೆ ಅದು ಬೇಸರಗೊಳ್ಳುತ್ತೆ. ದಲಿತರು ದೊಡ್ಡ ಪ್ರಮಾಣದಲ್ಲಿ ಈ ಬೋಲೆ ಬಾಬಾನನ್ನು ಬಿಲೀವ್ ಮಾಡ್ತಾರೆ. ಮಿತ್ರರೇ, ಅಂಧಶ್ರದ್ಧೆ ಎಲ್ಲರಲ್ಲೂ ಇರುತ್ತೆ. ಯಾವ ಜಾತಿ, ಯಾವ ಧರ್ಮ, ಇದು ಯಾವುದಕ್ಕೂ ಸೀಮಿತವಾಗಿಲ್ಲ. ಅಂಧಶ್ರದ್ಧೆ ಎನ್ನುವಂಥದ್ದು ಇಡೀ ವಿಶ್ವದಲ್ಲಿದೆ. ನೀವು ಆ ಧರ್ಮದಲ್ಲಿಲ್ಲ, ಅದು ಯಾವುದೋ ದೇಶದಲ್ಲಿಲ್ಲ, ಸುಳ್ಳು. ಎಲ್ಲ ದೇಶದಲ್ಲೂ ಬೇರೆ ಬೇರೆ ರೂಪದಲ್ಲಿರುತ್ತೆ. ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಈ ಬೋಲೆ ಬಾಬನಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಫಾಲೋವರ್ಸ್ ಇದ್ದಾರೆ, ಅದರಲ್ಲೂ ದಲಿತ ಸಮುದಾಯದವರು ಜಾಸ್ತಿ ಇದ್ದಾರೆ. ಈಗೊಂದು ವೇಳೆ ಈ ಬೋಲೆ ಬಾಬನ ವಿರುದ್ಧ ಏನಾದರೂ ಮಾತನಾಡಿದ್ದೆ ಆದರೆ ದಲಿತ ಸಮುದಾಯ ಬೇಸರಗೊಳ್ಳುತ್ತೆ. ಮಿತ್ರರೇ, ಅಖಿಲೇಶ್ ಯಾದವ್ ದಲಿತ ಸಮುದಾಯವನ್ನು ಒಲಿಸಿಕೊಳ್ಳೋದಕ್ಕೆ ಹರಸಾಹಸ ಮಾಡಿದ್ದಾರೆ. ಇಷ್ಟು ದಿನ ಒಲ್ದಿರಲಿಲ್ಲ. ದಲಿತರು ಮಾಯಾವತಿ ಹಿಂದೆ ಇದ್ದರು. ಅಖಿಲೇಶ್ ಯಾದವ್ಗೆ ಏನಿದ್ರು ಕೂಡ ಯಾದವರ ವೋಟ್ ಬ್ಯಾಂಕ್ ಇತ್ತು, ಜೊತೆಗೆ ಮುಸ್ಲಿಮರ ವೋಟ್ ಬ್ಯಾಂಕ್ ಇತ್ತು. ಮುಸ್ಲಿಮರು ಕೂಡ ಸ್ವಲ್ಪ ಆ ಕಡೆ ಇದ್ದರು, ಸ್ವಲ್ಪ ಈ ಕಡೆ ಇದ್ದರು, ಇನ್ನೊಂದು ಸ್ವಲ್ಪ ಕಾಂಗ್ರೆಸ್ ಜೊತೆಗಿದ್ದರು. ಈ ಬಾರಿ ಮಾತ್ರ ಅಖಿಲೇಶ್ ಯಾದವ್ಗೆ ಒಗ್ಗಟ್ಟಾಗಿ ಮುಸ್ಲಿಮರು ವೋಟ್ ಹಾಕಿರುವಂಥದ್ದು. ಇಷ್ಟು ದಿನ ವೋಟ್ ಹಾಕ್ತಾ ಇರಲಿಲ್ಲ. ಅದು ಯಾಕೆ ಏನು ಮುಂದೆ ಹೇಳ್ತೀನಿ. ಈಗ ಈ ದಲಿತ ವೋಟ್ ಬ್ಯಾಂಕ್ ಏನಿದೆ ಇದು ಮಾಯಾವತಿ ಬಳಿಯಲ್ಲಿತ್ತು. ಈ ಬಾರಿ ಅಖಿಲೇಶ್ ಯಾದವ್ಗೆ ಸಿಕ್ಕಿದೆ. ಈಗ ಒಂದು ವೇಳೆ ದಲಿತರ ವಿರುದ್ಧವಾಗಿ ನಿರ್ಣಯವನ್ನು ಕೈಗೊಂಡಿದ್ದೆ ಆದರೆ, ಈ ಬೋಲೆ ಬಾಬಾನ ವಿರುದ್ಧ ಮಾತನಾಡಿದ್ದೆ ಆದರೆ ಆ ಮತ ಬ್ಯಾಂಕ್ ಬೇಸರಗೊಳ್ಳಬಹುದು. ಮುಂಬರುವ ದಿನಗಳಲ್ಲಿ ನಮಗೆ ಹಿನ್ನಡೆ ಆಗಬಹುದು. ಇದು ಅಖಿಲೇಶ್ ಯಾದವ್ರ ಆತಂಕ. ಮಿತ್ರರೇ, ಇನ್ನೊಂದು ಕಡೆ ಕಾಂಗ್ರೆಸ್ ರಾಜಕಾರಣ ಮಾಡ್ತಾ ಇದೆ. ಕಾಂಗ್ರೆಸ್ನ ಉದ್ದೇಶ ಏನು ಗೊತ್ತಾ? ನಮಗೆ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಆಕ್ಸಿಜನ್ ಸಿಕ್ಕಿದೆ, ನಾವೀಗ ಬೇರೂರಬೇಕು. ಅಖಿಲೇಶ್ ಯಾದವ್ರನ್ನೇ ನಂಬಿಕೊಂಡು ಕೂರುವಂತಹ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಆದಷ್ಟು ಗೇನ್ ಮಾಡ್ಕೊಳ್ಬೇಕು, ಇದು ಕಾಂಗ್ರೆಸ್ನ ತಂತ್ರ. ಹೀಗಾಗಿ ಮಿತ್ರರೇ, ಅಖಿಲೇಶ್ ಯಾದವ್ಗೆ ಬೇಸರ ಆಗುತ್ತೋ ಇಲ್ವೋ ಏನನ್ನೂ ಕೂಡ ರಾಹುಲ್ ಗಾಂಧಿ ನೋಡಿಲ್ಲ. ನೇರವಾಗಿ ಉತ್ತರ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹತ್ರಾಸ್ ಘಟನೆಯಾಗಿತ್ತಲ್ಲ, ಅಲ್ಲಿಗೆ ಭೇಟಿ ಕೊಟ್ಟು ರಾಜಕಾರಣ ಮಾಡೋದು ಹೊರಟಿದ್ದಾರೆ. ಇದು ಸಮಾಜವಾದಿ ಪಕ್ಷಕ್ಕೆ ಅಷ್ಟು ಇಷ್ಟ ಆಗ್ತಾ ಇಲ್ಲ. ಸಮಾಜವಾದಿ ಪಕ್ಷಕ್ಕೆ ಇನ್ನೊಂದು ಆತಂಕ ಇದೆ. ಅದೇನು ಕೇಳಿದ್ರೆ, ಈ ಕಾಂಗ್ರೆಸ್ ಜೊತೆಗಿನ ಸಖ್ಯ ಇದೆಯಲ್ಲ, ಸಮಾಜವಾದಿ ಪಕ್ಷಕ್ಕೆ ಯಾವ ರೀತಿಯಾಗಿದೆ ಅಂತಂದರೆ, ಸಿಂಹದ ಮೇಲಿನ ಸವಾರಿ. ಸಿಂಹದ ಮೇಲೆ ಸವಾರಿ ಮಾಡುವಂಥದ್ದು ಬಹಳ ಹೆಮ್ಮೆಯ ವಿಚಾರವೇ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸಿಂಹದ ಮೇಲೆ ಬಂದರೆ ಅದರ ಗತ್ತು ಗಾಂಭೀರ್ಯ ಏನಿರಬಹುದು. ಆದರೆ ಮಿತ್ರರೇ, ಸಿಂಹದಿಂದ ಇಳಿದ್ರೆ ಏನಾಗುತ್ತೆ ಯೋಚನೆ ಮಾಡಿ, ಅದು ನಿಮ್ಮನ್ನು ತಿಂದು ಬಿಡುತ್ತೆ. ಸಿಂಹದ ಮೇಲೆ ಎಷ್ಟು ದೂರ ಅಂತ ಹೋಗ್ತೀರಿ? ಒಂದಲ್ಲ ಒಂದಿನ ಇಳಿಲೇಬೇಕಲ್ಲ. ಸಿಂಹದ ಮೇಲೆ ಪ್ರಯಾಣ ಮಾಡ್ತಾ ಇರೋದಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ದಿನ ಇಳಿಲೇಬೇಕು. ಇಳಿದಿದ್ದೆ ಆದರೆ ನಿಮ್ಮನ್ನು ಆ ಸಿಂಹ ತಿನ್ನುತ್ತೆ. ಅದೇ ಪರಿಸ್ಥಿತಿ ಅಖಿಲೇಶ್ ಯಾದವ್ಗೆ ಈಗ ಉತ್ತರ ಪ್ರದೇಶದಲ್ಲಿ ಬಂದಿದೆ. ಯಾಕೆ ಅಂತ ಕೇಳಿ. ಈ ಬಾರಿ ಉತ್ತರ ಪ್ರದೇಶದ ಲೋಕಸಭಾ ಚುನಾವಣೆಯಲ್ಲಿ ದಲಿತರು ಮತ್ತು ಮುಸ್ಲಿಮರು ದೊಡ್ಡ ಪ್ರಮಾಣದಲ್ಲಿ ಸಮಾಜವಾದಿ ಪಕ್ಷವನ್ನು ಕೈ ಹಿಡಿದಿದ್ದಾರೆ. ಈ ಎರಡು ವರ್ಗದ ಮತ ಈ ಬಾರಿ ಹೆಚ್ಚಿಗೆ ಸಿಕ್ಕಿದೆ. ಇದಕ್ಕೆ ಕಾರಣವಾದ ಮುಖ್ಯ ಅಂಶ ಏನು ಕೇಳಿದ್ರೆ, ಕಾಂಗ್ರೆಸ್ ಸಮಾಜವಾದಿ ಪಕ್ಷದ ಜೊತೆಗೆ ಬಂದಿದ್ದು. ಹೌದು ಮಿತ್ರರೇ, ಕಾಂಗ್ರೆಸ್ ಏನು ಬಯಸುತ್ತೆ? ಈ ಮುಸ್ಲಿಮರು ಏನು ಮಾಡ್ತಾ ಇದ್ರು? ಉತ್ತರ ಪ್ರದೇಶದ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ, ಅಂದರೆ ವಿಧಾನಸಭಾ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ BSPಗೆ ಮತ ಕೊಡ್ತಾ ಇದ್ರು. ಲೋಕಸಭಾ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜನ BSPಗೆ ವೋಟ್ ಹಾಕ್ತಾ ಇದ್ರು, ಇನ್ನೊಂದು ಸ್ವಲ್ಪ ಜನ ಸಮಾಜವಾದಿ ಪಕ್ಷಕ್ಕೂ ವೋಟ್ ಹಾಕ್ತಾ ಇದ್ರು. ದೊಡ್ಡ ವರ್ಗದಲ್ಲಿ ಕಾಂಗ್ರೆಸ್ಗೆ ವೋಟ್ ನೀಡ್ತಾ ಇದ್ರು. ಒಗ್ಗಟ್ಟಾಗಿ ಎಲ್ಲೂ ಮತ ಚಲಾವಣೆ ಆಗ್ತಾ ಇರಲಿಲ್ಲ. ಈ ಬಾರಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಒಂದಾಗಿ ಬಂದ ಕಾರಣದಿಂದಾಗಿ, ಜೊತೆಗೆ ಈ ರಾಹುಲ್ ಗಾಂಧಿಯವರ ಕಟಾಕಟ್ ಹೇಳಿಕೆ ಇತ್ತಲ್ಲ, ಪ್ರತಿ ತಿಂಗಳು 8,500 ರೂಪಾಯಿ ಕಟಾಕಟ್ ಅಂತ ನಿಮಗೆ ಬರುತ್ತೆ ಅಂತ, ಈ ಹೇಳಿಕೆಯ ಪರಿಣಾಮದಿಂದಾಗಿ ಮುಸ್ಲಿಮರು ಒಗ್ಗಟ್ಟಾಗಿ ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ಈ ಪರಿಣಾಮವಾಗಿ ಸಮಾಜವಾದಿ ಪಕ್ಷ 37 ಸೀಟುಗಳಲ್ಲಿ ಜಯಗಳಿಸಿತು. ಜೊತೆಗೆ ದಲಿತ ಮತ ಬ್ಯಾಂಕ್ ಕೂಡ ಸಮಾಜವಾದಿ ಪಕ್ಷಕ್ಕೆ ಬಂತು. ಈ ಸಿಂಹದ ಮೇಲಿನ ಸವಾರಿ ಅಂತ ನಾನು ಯಾಕೆ ಹೇಳಿದೆ ಕೇಳಿದ್ರೆ, ಒಂದು ವೇಳೆ ಅಖಿಲೇಶ್ ಯಾದವ್ ಏನಾದರೂ ಕಾಂಗ್ರೆಸ್ ಜೊತೆಗಿನ ಸಖ್ಯವನ್ನು ತೊರೆದ್ರು ಅಂತ ಅಂದುಕೊಳ್ಳಿ. 2027ರಲ್ಲಿ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆ ಆಗುತ್ತೆ. ಆ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ನಿರ್ಧಾರ ಮಾಡ್ತಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಜೊತೆಗೆ ಹೋಗೋದಿಲ್ಲ, ಏಕಾಂಗಿಯಾಗಿ ಸ್ಪರ್ಧಿಸ್ತೀವಿ ಅಂತ. ಆಗೇನಾಗುತ್ತೆ, ಈ ಮುಸ್ಲಿಂ ಮತ ಬ್ಯಾಂಕ್ ಮತ್ತೆ ಕಾಂಗ್ರೆಸ್ ಜೊತೆಗೆ ಹೋಗುತ್ತೆ. ಅರ್ಧ ವೋಟ್ ಒಡೆದು ಹೋಗುತ್ತೆ. ಜೊತೆಗೆ ದಲಿತರು ಕೂಡ ಕಾಂಗ್ರೆಸ್ ಜೊತೆಗೆ ಹೋಗ್ತಾರೆ. ಒಂದು ಅರ್ಧ ವೋಟ್ ಬ್ಯಾಂಕ್ ಛಿದ್ರಗೊಳ್ಳುತ್ತೆ. ಅಖಿಲೇಶ್ ಯಾದವ್ಗೆ ನಷ್ಟ ಆಗುತ್ತೆ. ಕಾಂಗ್ರೆಸ್ ಸ್ವಲ್ಪ ಗೈನ್ ಮಾಡ್ಕೊಳ್ಳುತ್ತೆ. ಈಗ ಅವರು 1-2 ಸೀಟನ್ನು ಉತ್ತರ ಪ್ರದೇಶದಲ್ಲಿ ಗೆದ್ದುಕೊಂಡಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ. ಅದು 30-40ಕ್ಕೆ ಏರಿಕೆ ಆಗಬಹುದು. ಇಲ್ಲ, ನಾವು ಕಾಂಗ್ರೆಸ್ ಜೊತೆಗೇ ಇರ್ತೀವಿ, ಮುಂಬರುವಂತಹ ವಿಧಾನಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಜೊತೆಗೆ ಎದುರಿಸ್ತೀವಿ ಅಂತ ಸಮಾಜವಾದಿ ಪಕ್ಷ ನಿರ್ಧಾರ ಮಾಡಿದ್ದೆ ಆದರೆ ಕಾಂಗ್ರೆಸ್ ಇನ್ನೊಂದು ರೀತಿಯಲ್ಲಿ ಆಟ ಆಡುತ್ತೆ. ಕಾಂಗ್ರೆಸ್ ಏನು ಹೇಳುತ್ತೆ, ಈ ಬಾರಿ ನಮಗೂ ಕೂಡ ಯಶಸ್ಸು ಸಿಕ್ಕಿದೆ, ನಮ್ಮ ಕಾರಣದಿಂದಾಗಿ ನಿಮಗೆ ಜಯ ಸಿಗ್ತಾ ಇದೆ, ಹೀಗಾಗಿ ನಮಗೆ ಹೆಚ್ಚು ಕ್ಷೇತ್ರವನ್ನು ಬಿಟ್ಟುಕೊಡಿ. ನಿಮಗೆಲ್ಲ ಗೊತ್ತು, ಉತ್ತರ ಪ್ರದೇಶದಲ್ಲಿ 403 ವಿಧಾನಸಭಾ ಕ್ಷೇತ್ರಗಳಿದೆ. ಕಾಂಗ್ರೆಸ್ ಕನಿಷ್ಠ ಪಕ್ಷ 120-130 ಸೀಟನ್ನು ಕೇಳಬಹುದು. ಹಾಗೂ ಒಂದು ವೇಳೆ 120-130 ಸೀಟನ್ನು ಅಖಿಲೇಶ್ ಯಾದವ್ ಬಿಟ್ಟುಕೊಟ್ರು ಅಂತ ಅಂದುಕೊಳ್ಳಿ, ದೊಡ್ಡ ಮನಸ್ಸು ಮಾಡಿ ಬಿಟ್ಟುಕೊಟ್ರಪ್ಪ. ಆಗ ಕಾಂಗ್ರೆಸ್ ಒಂದು ವೇಳೆ 30-40 ಸೀಟ್ ಗೆತ್ತು ಅಥವಾ 50 ಸೀಟ್ ಗೆತ್ತು ಅಂತ ಅಂದುಕೊಳ್ಳಿ. ಅಖಿಲೇಶ್ ಯಾದವ್ ಪಕ್ಷಕ್ಕೆ ಬಹುಮತ ಗಳಿಸೋದಕ್ಕೆ ಈ 40 ಅಥವಾ 50 ಸೀಟು ಕಾಂಗ್ರೆಸ್ನದ್ದೇನಿದೆ ಅದು ಅನಿವಾರ್ಯ ಆಯಿತು ಅಂತಂದರೆ ಕಾಂಗ್ರೆಸ್ ಆಟ ಆಡೋದಕ್ಕೆ ಶುರುವಾಗುತ್ತೆ.
ಕಾಂಗ್ರೆಸ್ಸನ್ನು ವಿನಾಕಾರಣ ಉತ್ತರ ಪ್ರದೇಶದಲ್ಲಿ ಬೆಳೆಸಿದಂಗಾಗತ್ತೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಅಸ್ತಿತ್ವದಲ್ಲೇ ಇರಲಿಲ್ಲ. ಈಗ ವಿನಾಕಾರಣ ಅವರನ್ನು ಬೆಳೆಸ್ಕೊಂಡ್ರೆ ನಾಳೆ ಅಖಿಲೇಶ್ ಯಾದವ್ ಇದರಿಂದ ಸಫರ್ ಪಡಬೇಕಾಗತ್ತೆ. ಒಂದು ತ್ರಿಶಂಕು ಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ BJP ವರ್ಸಸ್ ಅಖಿಲೇಶ್ ಯಾದವ್ ಇರುವಂತಹದ್ದು. ವಿನಾಕಾರಣ ನಾವ್ಯಾಕೆ ಕಾಂಗ್ರೆಸ್ಸನ್ನು ಬೆಳೆಸಬೇಕು? ಇದು ಈ ಹಿಂದೆ ಮುಲಾಯಂ ಸಿಂಗ್ ಯಾದವ್ ಕೂಡ ಯೋಚನೆ ಮಾಡಿದ್ರು. ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಮುಲಾಯಂ ಸಿಂಗ್ ಒಪ್ಪಿರಲಿಲ್ಲ. 2009ರಲ್ಲೂ ಕೂಡ ಕಡ್ಕೊಂಡ್ಬಿದ್ದಿತ್ತು. ಆನಂತರ ಮುಲಾಯಂ ಸಿಂಗ್ ಬದುಕಿರುವವರೆಗೂ ಕೂಡ ಕಾಂಗ್ರೆಸ್ ಜೊತೆಗಿನ ಸಖ್ಯವನ್ನು ಅವರು ಒಪ್ತಾ ಇರಲಿಲ್ಲ. ಯಾಕೆಂದರೆ ನಾವೇನಾದರೂ ಅವರನ್ನು ಒಪ್ಕೊಂಡಿದ್ದೆ ಆದರೆ ಅವರು ಇಲ್ಲಿ ಬೆಳೀತಾರೆ ಅಂತ. ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲೇ ಹೇಳಿದ್ರಲ್ಲ, ಕಾಂಗ್ರೆಸ್ ಪರಾವಲಂಬಿ ಜೀವಿ, ಅವರು ಪರಾವಲಂಬನೆಯನ್ನು ಮಾಡಿರ್ತಾರೆ, ಆನಂತರ ಆ ಪಕ್ಷವನ್ನೇ ನುಂಗ್ ಹಾಕ್ಬಿಡ್ತಾರೆ ಅಂತ. ಮಿತ್ರರೇ, ಕೆಲ ಮರಗಳಿರ್ತವೆ, ಆ ಮರಗಳಲ್ಲಿ ಆಶ್ರಯ ಪಡ್ಕೊಂಡು ಕೆಲ ಬಳ್ಳಿಗಳು ಹಬ್ಕೊಳ್ತವೆ. ಸ್ವಲ್ಪ ವರ್ಷ ಆ ಮರದ ಆಶ್ರಯದಲ್ಲಿ ಆ ಬಳ್ಳಿ ಇರುತ್ತೆ, ಆನಂತರ ಆ ಇಡೀ ಮರವನ್ನೇ ತಿಂದು ಬಿಡುತ್ತೆ, ಬಳ್ಳಿಯೇ ಮರವಾಗಿ ಬೆಳೆದು ಬಿಡುತ್ತೆ. ಕಾಂಗ್ರೆಸ್ನ ಪರಿಸ್ಥಿತಿ ಸದ್ಯ ಹೀಗೆ ಇದೆ. ಪಶ್ಚಿಮ ಬಂಗಾಳದಲ್ಲಿ ಲೆಫ್ಟ್ ಪಾರ್ಟಿ ಜೊತೆಗೆ ಅವ್ರು ಚೆನ್ನಾಗಿದ್ದಾರೆ, ಆದರೆ ಕೇರಳದಲ್ಲಿ ಪರಸ್ಪರ ವಿರೋಧಿಗಳು ಇಬ್ಬರು ಚುನಾವಣೆಯಿಂದ ಎದುರಿಸ್ತಾರೆ. ಲೆಫ್ಟ್ ಪಾರ್ಟಿಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡುತ್ತೆ. ಇನ್ನೊಂದು ಕಡೆ ಆಮ್ ಆದ್ಮಿ ದೆಹಲಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ತು, ಪಂಜಾಬ್ನಲ್ಲಿ ಪರಸ್ಪರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ದಾರೆ. ಸಮಾಜವಾದಿ ಪಕ್ಷದ ಜೊತೆಗೆ ಈಗ ಬಂದಿದ್ದಾರೆ. ಇದರ ಲಾಭವನ್ನು ಕಾಂಗ್ರೆಸ್ ಪಡೆದುಕೊಂಡಿದೆ. ಹೀಗೆ ಕಾಂಗ್ರೆಸ್ ಪರಾವಲಂಬನೆಯಿಂದ ಬದುಕ್ತಾ ಇದೆ. ಇದೀಗ ಅಖಿಲೇಶ್ ಯಾದವ್ಗೆ ಅರ್ಥ ಆಗ್ತಾ ಇದೆ, ಇನ್ನು ಹೆಚ್ಚು ದಿನ ನಾವು ಇವ್ರ ಜೊತೆಗೆ ಹೋಗಿದ್ದೆ ಆದರೆ ನಮಗೆ ನಷ್ಟ ಆಗುತ್ತೆ ಅಂತ. ಮಿತ್ರರ, ಇಂಡಿ ಗಠಬಂಧನ್ ಇದೆಯಲ್ಲ, ಇದರ ಫ್ಲೋರ್ ಟೆಸ್ಟ್ ಈಗಾಗಲೇ ಆಗೋಗಿದೆ. ಯಾವಾಗ ಅಂತ ಕೇಳಿ. ನಿಮಗೆಲ್ಲ ನೆನಪಿರಬಹುದು, ನಾನು ಹಿಂದೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಓಂ ಬಿರ್ಲಾ ಲೋಕಸಭೆಯ ಸ್ಪೀಕರ್ ಆಗ್ತಿದ್ದಂತೆ ಅವರು ಒಂದು ಖಂಡನಾ ನಿರ್ಣಯವನ್ನು ಓದಿದ್ರು. ಈ ದೇಶದಲ್ಲಿ ಎಮರ್ಜೆನ್ಸಿ ಜಾರಿಯಾಗಿ 49 ವರ್ಷ ಮುಗಿದು ಹೋಗಿದೆ. ಈ ಕರಾಳ ಘಟನೆಯನ್ನ ಲೋಕಸಭೆಯಲ್ಲಿ ಮೆಲುಕು ಹಾಕಲಾಯಿತು. ಆ ಸಂದರ್ಭದಲ್ಲಿ ಓಂ ಬಿರ್ಲಾ ಒಂದು ಖಂಡನಾ ನಿರ್ಣಯವನ್ನು ಓದಿದ್ರು. ಕೇವಲ ಖಂಡನಾ ನಿರ್ಣಯ ಮಾತ್ರ ಅಲ್ಲ, 2 ನಿಮಿಷಗಳ ಕಾಲ ಮೌನಾಚರಣೆ ಆಚರಿಸಲಾಯಿತು. ಆ ಸಂದರ್ಭದಲ್ಲಿ ಮಿತ್ರರೇ, ಓಂ ಬಿರ್ಲಾ ಪ್ರಸ್ತಾಪ ಏನಿತ್ತು ಅದರ ವಿರುದ್ಧವಾಗಿ ಕಾಂಗ್ರೆಸ್ ಪ್ರತಿಭಟಿಸಿತು. ನಾವು ತಂದಂತಹ ಎಮರ್ಜೆನ್ಸಿ ಸರಿಯಾಗಿದೆ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ವರ್ತಿಸಿತು. ಆದರೆ ಮಿತ್ರರೇ, ಓಂ ಬಿರ್ಲಾ ಮಂಡಿಸಿದಂತಹ ಖಂಡನಾ ನಿರ್ಣಯಕ್ಕೆ DMK ಪರವಾಗಿತ್ತು. DMK ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿಲ್ಲ. ಅವರು ಮೌನಾಚರಣೆಯಲ್ಲಿ ಭಾಗಿಯಾಗಿದ್ರು, ಖಂಡನಾ ನಿರ್ಣಯದ ಪರವಾಗಿದ್ರು. TMC ಜೊತೆಗಿತ್ತು. ಸಮಾಜವಾದಿ ಪಕ್ಷ ಕೂಡ ಮೌನಾಚರಣೆಯಲ್ಲಿ ಭಾಗಿಯಾಗಿತ್ತು, ಖಂಡನಾ ನಿರ್ಣಯದ ಪರವಾಗಿತ್ತು. ಅಂದರೆ ಅವರೆಲ್ಲರೂ ಕೂಡ ಎಮರ್ಜೆನ್ಸಿಯನ್ನು ವಿರೋಧಿಸಿದ್ರು. ಈ 3 ಪಕ್ಷಗಳ ಒಟ್ಟು ಸೀಟುಗಳು ಲೋಕಸಭೆಯಲ್ಲಿರುವಂತಹದ್ದು 96. ಎಷ್ಟು ಮಿತ್ರರೇ? 96. INDIA ಕೂಟದಲ್ಲಿ ಬಹುಪಾಲು ಸೀಟುಗಳಿರುವಂತಹದ್ದು ಈ 3 ಪಕ್ಷಗಳದ್ದೇ. ಅವರು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿಲ್ಲ ಲೋಕಸಭೆಯಲ್ಲಿ. ಅಂದರೆ ವಿಪಕ್ಷಗಳೆಲ್ಲ INDIA ಕೂಟ ಮಾಡ್ಕೊಂಡಿದ್ದಾವೆ, ತುಂಬ ಒಗ್ಗಟ್ಟಾಗಿದ್ದಾವೆ ಅಂತ ನಿಮಗೆ ಅನಿಸ್ತಾ ಇರಬಹುದು. ಅವರು ಆ ರೀತಿಯಾಗಿ ನಟಿಸ್ತಾ ಇದ್ದಾರೆ, ಆದರೆ ಒಳಗಡೆ ಒಡಕಿದೆಯಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿತ್ತು. ಸ್ಪೀಕರ್ ಆಯ್ಕೆ ವಿಚಾರದಲ್ಲೂ ಕೂಡ TMC ಅಪಸ್ವರ ತೆಗೆದಿತ್ತು. ಕಾಂಗ್ರೆಸ್ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡಿದೆ, ನಾವು ಅದರ ಪರವಾಗಿಲ್ಲ ಅಂತ TMC ಹೇಳಿತ್ತು. ಸಮಾಜವಾದಿ ಪಕ್ಷ ಕೂಡ ಅಷ್ಟೇನೂ ಖುಷಿಯಾಗಿರಲಿಲ್ಲ. ಈಗ ಮಿತ್ರರೇ, ಹಂತ ಹಂತವಾಗಿ ಇವರಲ್ಲಿ ಒಡಕು ಎದ್ದು ಕಾಣ್ತಾ ಇದೆ. ಒಂದು ವೇಳೆ ಸಮಾಜವಾದಿ ಪಕ್ಷ ಏನಾದರೂ ಕಾಂಗ್ರೆಸ್ನಿಂದ ದೂರ ಆಗಿದ್ದೇ ಆದರೆ ಇಡೀ INDIA ಕೂಟವೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗುತ್ತೆ. ರಾಹುಲ್ ಗಾಂಧಿ ಮತ್ತೆ ಸೋರೆಕಾಯಿ ಆಗ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.